ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಆರ್ ವಿ ಕರ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹೋಗೋ ದಾರಿಲಿ ಹಾಗೆ ಇರಿಸೆವೆನಲ್ಲಿ ನಮ್ಮ ವೈಫ್ ಅಕ್ಕನ ಮಗಳು ಒಬ್ಬಳನ್ನ ಪಿಕಪ್ ಮಾಡಬೇಕಿತ್ತು. ಹಾಗಾಗಿ ಇರಿಸೆವೆನಲ್ಲಿ ಅವ್ರ ಮನೆ ಹತ್ರ ಹೋದ್ವಿ. ಇನ್ನು ಹೋದ್ಮೇಲೆ ಹಾಗೆ ಹೋದರೆ ಚೆನ್ನಾಗಿರಲ್ಲ ಅಂತೇಳಿ ಅವ್ರ ಮನೆಗೆ ಹೋಗಿ ಒಂದು ಕಾಫಿ ಕುಡ್ದು ಹೋಗೋಣ ಅಂತ ಗಾಡಿ ಪಾರ್ಕ್ ಮಾಡಿದ್ವಿ. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಮೈ ಶೆಟ್ಟರು ಮನೆ ಮುಂದೆ ಕಾಯ್ತಾ ಇದ್ದರು. ಇವನಂತೂ ಸಿಕ್ಕಾಬಟ್ಟೆ ತುಂಟ ತರಲೆ. ಅದಕ್ಕೆ ಅವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ ಡ್ರಾಪ್ ಮಾಡಿದ್ದೀವಿ. ಆಮೇಲೆ ಗಣಿಕ ಅವರು ಬಂದು ನಮ್ಮ ಆರ್ವಿನ ಎತ್ಕೊಂಡ್ರು. ನಾವು ಗಾಡಿ ಪಾರ್ಕ್ ಮಾಡಿ ಮನೆ ಹತ್ರ ಬಂದ್ವಿ. ನಮ್ಮ ಮೈ ಶೆಟ್ರ ಜೊತೆ ಆಟ ಆಡಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಅವನ ಜೊತೆ ಕೂತ್ಕೊಂಡು ಆಟ ಆಡಿದ್ವಿ. ಅಷ್ಟೊತ್ತಿಗಾಗಲೇ ಹೊಟ್ಟೆ ಸಿತಾಯಿತ್ತು. ನಾವು ಟೀ ಅಂದ್ಕೊಂಡು ಹೋದ್ವಿ. ಅಲ್ಲಿ ನೋಡ್ರೆ ನಮಗೆ ಬಿಸಿ ಬಿಸಿ ಬಜ್ಜಿ ತಿಂಡಿ ಎಲ್ಲ ರೆಡಿಯಾಗಿತ್ತು. ನಾವು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ಹೊರಟ್ವಿ. ಹೋಗ್ತಾ ಕಾರ್ನಲ್ಲಿ ನಮ್ಮ ಆರ್ವಿ ಸುಮ್ಮನೆ ಅಂತೂ ಕೂರ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ತುಂಟಿ. ಅವಳನ್ನ ಹಿಡ್ದು ಸಾಕಾಗೋಯ್ತು ನಮ್ಮ ವೈಫ್ಗೆ. ಅವಳಿಗೆ ತುಂಬ ಖುಷಿಯಾಗೈತೆ, ಎಷ್ಟೋ ದಿನ ಆದಮೇಲೆ ಮನೆಯಿಂದ ಆಚೆ ಬರ್ತಿದ್ನಲ್ಲ ಅಂತ. ಕಾರ್ ಸುತ್ತ ನೋಡೋದು, ನನ್ನ ತಲೆ ಹಿಡ್ದು ಎಳಿಯೋದು, ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ರು. ನಮಗೊಂದು ಕಡೆ ಖುಷಿ ಆಗ್ತಿತ್ತು, ಇನ್ನೊಂದು ಕಡೆ ಸುಮ್ಮನೆ ಕೂತ್ಕೊಂಡ್ರೆ ಸಾಕಪ್ಪ ಅನಿಸ್ತಿತ್ತು. ಆಮೇಲೆ ಆಟ ಆಡಿ 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 ಸುಸ್ತಾಗಿ ಮಲ್ಕೊಂಬಿಟ್ಲು. ಆಮೇಲೆ ಹೇಗೋ ಮಲಗಿದಳಲ್ಲ ಅಂತೇಳಿ ಬೇಗ ಬೆಂಗಳೂರು ರೀಚ್ ಆಗೋಣ ಅಂತೇಳಿ ನಾನು ಸ್ವಲ್ಪ ಗಾಡಿನ ಸ್ಪೀಡಾಗಿ ಓಡಿಸೋಕ್ಕೆ ಶುರು ಮಾಡಿದೆ. ನಾವು ರೀಚ್ ಆಗೋ ಅಷ್ಟರಲ್ಲಿ ಬೆಂಗಳೂರನ್ನ ಆಲ್ರೆಡಿ ಕತ್ಲೆ ಆಗಿತ್ತು. ಇದು ಆಂಜನೇಯ ಸ್ಟ್ಯಾಚು ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಬೆಂಗಳೂರು ರೀಚ್ ಆಗ್ತಿದ್ದೀವಿ ಅಂತ. ಅಲ್ಲಿಂದ ನಾವು ಹೋಗಿದ್ದೆ ಸೀದಾ ನಮ್ಮ ಫ್ರೆಂಡ್ ಮನೆಗೆ. ನಾವು ಹೋಗೋ ಟೈಮ್ಗೆ ಆಲ್ರೆಡಿ ಬಾಗಿಲು ಓಪನ್ ಮಾಡ್ಕೊಂಡು ಕಾಯ್ತಾ ಇದ್ದರು. ಇವರೇ ನೋಡಿ ನಮ್ಮ ಫ್ರೆಂಡ್ ಆದಂಥ ಹರ್ಷಿತಾ ಆ್ಯಂಡ್ ಮನು ಅವರು. ಇವರು ನಾವು ಆಲ್ಮೋಸ್ಟ್ ಮೀಟ್ ಮಾಡಿ 2 ವರ್ಷ ಆಗಿತ್ತು. ನಮ್ಮಿಬ್ಬರಿಗೂ ಪಾಪು ಆಗೋಕ್ಕಿಂತ ಮುಂಚೆ ನಾವು ಮೀಟ್ ಮಾಡಿದ್ದು. ಹಾಗಾಗಿ ಎಲ್ಲ ಫುಲ್ ಖುಷಿಯಾಗಿದ್ದಾರೆ. ಮಕ್ಕಳೆಲ್ಲ ನಮ್ಮ ಜೊತೆ ಬರ್ತಾರೆ ಅಂತ ನಾವು ಹರ್ಷಿತ್ ಅವ್ರು ಆಲ್ರೆಡಿ ಚಾಕ್ಲೇಟ್ ಎಲ್ಲ ತಂದು ರೆಡಿ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಒಂದೊಂದು ಕೊಟ್ಟರು, ಆದರೆ ನನಗೆ ನಮ್ಮ ವೈಫ್ಗೆ ಮಾತ್ರ ಕೊಡಲಿಲ್ಲ. चीटिंग करता है तू, चीटिंग 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 करता है तू. ಆಮೇಲೆ ಹರ್ಷಿತ್ ಅವರು ನಮ್ಮ ಆರ್ವಿನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ನಮ್ಮ ವೈಫು ಸ್ಮಯ ಅವ್ರನ್ನ ಮಾತಾಡ್ಸೋಕ್ಕೆ ಶುರು ಮಾಡಿದ್ರು. ಸ್ಮಯ ಮತ್ತು ಆರ್ವಿಗೆ ಇಬ್ಬರು ಫಸ್ಟ್ ಟೈಮ್ ಒಬ್ರನ್ನೊಬ್ರು ನೋಡ್ತಿರೋದ್ರಿಂದ ಯಾವ ಥರ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ನಮ್ಮ ಆರ್ವಿ ಅಂತೂ ಫುಲ್ ಸರ್ಪ್ರೈಸಾಗಿ ನೋಡ್ತಾ ಇದ್ಲು. ಅಷ್ಟೊತ್ತಿಗಾಗಲೇ ಎಲ್ರಿಗೂ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ಮಕ್ಕಳನ್ನ ನಮ್ಮ ಹತ್ರ ಕೊಟ್ಬಿಟ್ಟು ಅವರಿಬ್ಬರು ಅಡುಗೆ ಮಾಡೋಕ್ಕೆ ಹೋದರು. ನಾನು ಮನು ಇಬ್ಬರು ಸೇರ್ಕೊಂಡು ಇಬ್ಬರನ್ನೂ ಆಟ ಆಡಿಸ್ತಾ ಕೂತ್ಕೊಂಡ್ವಿ. ಅವ್ರ ಜೊತೆ ಆಟ ಆಡ್ತಾ ನಾವು ಮಕ್ಕಳಾಗೆ ಆಟ ಆಡ್ತಾ ಕೂತ್ಕೊಂಡ್ಬಿಟ್ವಿ. ಸ್ಮಯ ಮತ್ತು ಆರ್ವಿ ಇಬ್ಬರೂ ನಮ್ಮ ಜೊತೆ ಅವರು ಎಂಜಾಯ್ ಮಾಡ್ತಾ ಫುಲ್ ಖುಷಿಯಾಗಿ ಆಟ ಆಡಿದ್ರು. ಅಷ್ಟೊತ್ತಿಗಾಗಲೇ 1 ಅವರ್ ಮೇಲಾಗಿತ್ತು. ಆಲ್ಮೋಸ್ಟ್ ಅಡುಗೆ ರೆಡಿ ಆಗಿತ್ತು. ಆಮೇಲೆ ಮಕ್ಕಳಿಗೆ ಫಸ್ಟ್ ಊಟ ಮಾಡಿಸೋಣ ಅಂತೇಳಿ ನಮ್ಮ ವೈಫು ನಮ್ಮ ಆರ್ವಿಗೆ ಊಟ ಎಲ್ಲ ತಿನ್ನಿಸ್ತಾಯಿದ್ರು. ನಾವು ಬರ್ತೀವಿ ಅಂತ ಹೇಳಿ ಹರ್ಷಿಯವರು ಒಳ್ಳೆ ಎಗ್ ಬಿರಿಯಾನಿ, ಚಿಕನ್ ಫ್ರೈ, ಫಿಶ್ ಕಬಾಬು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವಂತೂ ಒಳ್ಳೆ ಹಸುವಾಗಿದ್ದು ಅದಕ್ಕೂ ಎಲ್ಲ ಕೂತ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ನಾನಂತೂ 1 ರೌಂಡ್ ಎಕ್ಸ್ಟ್ರಾನೇ ಬ್ಯಾಟಿಂಗ್ ಮಾಡಿದೆ. ಎಲ್ಲರೂ ಚೆನ್ನಾಗಿ ಊಟ ಮಾಡಿದರು. ಅಷ್ಟೊತ್ತಿಗಾಗಲೇ ನಮ್ಮ ಆರ್ವಿಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಜರ್ನಿ ಮಾಡಿ ತುಂಬ ಸ್ಟ್ರೈನ್ ಆಗಿದ್ದರಿಂದ ನಮಗೂ ತುಂಬ ನಿದ್ದೆ ಬರ್ತಿತ್ತು. ಆರ್ವಿ ಮಲ್ಕೊಳ್ಳೋದನ್ನೇ ನಾವು ಕಾಯ್ತಾ ಇದ್ದೋ. ಆದರೆ ಅಲ್ಲಾಗಿದ್ದೇ ಬೇರೆ. ನಮ್ಮ ಆರ್ವಿಗೆ ಮತ್ತೆ ರಿಫ್ರೆಶ್ಮೆಂಟ್ ಆಗಿ ಚೆನ್ನಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಏನಪ್ಪ ಇದು ಕತೆ, ಇನ್ನೇನು ಮಲ್ಕೋತಾಳೆ ಅಂದರೆ ಮಲಗಲೇ ಇಲ್ಲ. ಆಮೇಲೆ ಏನೋ ಮಾಡಿ ಮಲಗಿಸಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆಲ್ಲ ಹಾಲು ಮಾಡಿಕೊಟ್ಟು ದೋಸೆ ಹಾಕ್ತಾಯಿದ್ರು. ನಾನು ನೋಡಿ ಇದೇನು ಇಷ್ಟು ಚಿಕ್ಕದಾಗಿ ದೋಸೆ ಹಾಕ್ತಿದ್ದೀರಲ್ಲ, ಈ ಥರದ ನನಗೊಂದು 25 ಹಾಕಬೇಕು ಅಂದೆ. ಆದರೆ ಆಮೇಲೆ ಗೊತ್ತಾಯ್ತದು ನನಗಲ್ಲ ನಮ್ಮ ಆರ್ವಿಗೆ ಅಂತ. ನಮ್ಮ ಆರ್ವಿ ಆ ದೋಸೆ ತಿನ್ನೋದಕ್ಕಿಂತ ಅದ್ರಲ್ಲಿ ಆಟ ಆಡಿದ್ದೇ ಜಾಸ್ತಿ. ಅವಳು ನನಗೆ ಎಲ್ಲರಿಗೂ ತಿನ್ನಿಸಿದ್ಲು, ಅವಳು ಮಾತ್ರ ತಿಂತಿರಲಿಲ್ಲ. ಇವಳಿಗೆ ತಿಂಡಿ ತಿನ್ನಿಸೋ ಅಷ್ಟರಲ್ಲಿ ನಾವು ತಿಂದಿರೋ ತಿಂಡಿನೂ ಕೂಡ ಹರ್ಗೋಗುತ್ತೆ. ಅದಕ್ಕೆ ನಮಗೆ ಮತ್ತೆ ಹೊಟ್ಟೆ ಹಸುವಾಗಿ ಸ್ಟಾರ್ಟ್ ಆಯಿತು. ಆಗ ಮತ್ತೆ ದೋಸೆ ಹಾಕ್ಸ್ಕೊಂಡು ತಿಂದ್ವಿ. ದೋಸೆ ಮತ್ತು ಚಿಕನ್ಗೆ ಒಳ್ಳೆ ಕಾಂಬಿನೇಷನ್ನು ಚೆನ್ನಾಗಿತ್ತು. ತಿಂಡಿಯೆಲ್ಲ ಆದಮೇಲೆ ಅವತ್ತು ನಮ್ಮದು ಆ್ಯನಿವರ್ಸರಿ ಆಗಿದ್ದರಿಂದ ಸಿಂಪಲ್ಲಾಗಿ ಒಂದು ಮನೇಲಿ ಸೆಲೆಬ್ರೇಷನ್ ಆಯಿತು. ಒಳ್ಳೆ ಕೇಕ್ ತರಿಸಿದ್ರು, ಕೇಕ್ ಕಟ್ ಮಾಡಿದ್ವಿ. ನಮ್ಮ ಆರ್ವಿ ಬಂದಮೇಲೆ ಇದು ನಮ್ಮದು 1ನೇ ವರ್ಷದ ಆ್ಯನಿವರ್ಸರಿ. ಹಂಗಾಗಿ ಭಾಳ ಖುಷಿ ಇತ್ತು. ಆರ್ವಿಗೂ ಫಸ್ಟ್ ಟೈಮ್ ಕೇಕ್ ತಿನ್ನಿಸಿದ್ವಿ. ಎಲ್ಲರೂ ಸೇರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇದೇ ಖುಷಿಲಿ ಒಂದು ಸಾಂಗ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ. ಚೆನ್ನಾಗಿ ಮಜಾ ಮಾಡ್ದೋ. ಇದಾದಮೇಲೆ ಅಷ್ಟೊತ್ತಿಗಾಗಲೇ ನಮ್ಮ ವೈಫಿಗೆ ಶಾಪಿಂಗ್ ಹೋಗೋಕ್ಕೆ ಟೈಮ್ ಆಯಿತು, ನಡೀರಿ ಅಂತ ಹೇಳ್ತಾ ಇದ್ಲು. ಅಲ್ಲಿಂದ ಹೊರಟಿದ್ದೆ ಮ್ಯಾಕ್ಸ್ಗೆ. ಮ್ಯಾಕ್ಸ್ ಶಾಪಿಂಗ್ ಹೋದ ತಕ್ಷಣ
ನಮ್ಮ ವೈಫು ನನ್ನ ಮಗಳಿಗೂ ನನಗೂ ಸಂಬಂಧ ಇಲ್ಲ ಅನ್ನಂಗೆ ನಮ್ಮ ಹತ್ರ ಬಿಟ್ಬಿಟ್ಟು ಶಾಪಿಂಗ್ ಮಾಡೋಕ್ಕೆ ಹೋದ್ಲು. ಇವರಿಗೆ ಶಾಪಿಂಗ್ ಮಾಡೋಕ್ಕೆ ಎಷ್ಟು ಟೈಮ್ ಇದ್ದರೂ ಸಾಲದು. ನಮಗಂತೂ ಈ ಮಕ್ಳನ್ನ ನೋಡ್ಕೊಳ್ಳೋಷ್ಟಿಗೆ ಸಾಕಾಗಿ ಹೋಗಿತ್ತು. ಅಲ್ಲಿಂದ ಸ್ವಲ್ಪ ಏನಾದ್ರು ಹೊಟ್ಟೆಗೆ ಹಾಕೊಳ್ಳೋಣ ಅಂತೇಳಿ ಒಂದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಹೋದ್ವಿ. ನಮ್ಮ ಆರ್ವಿ ಅಂತೂ ಹೋಗಿದ್ದ ಜಾಗದೆಲ್ಲ ಫುಲ್ ಎಂಜಾಯ್ಮೆಂಟು. ಅವಳಿಗೆ ಹೊರಗಡೆ ಬಂದಿರೋದೇ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋಗಿತ್ತು. ನೋಡಿ ಅವಳ ಮುಖದಲ್ಲೇ ಕಾಣ್ತಿದ್ದೆ ಖುಷಿ. ಇವ್ರದ್ದು ಶಾಪಿಂಗ್ ಎಲ್ಲ ಮುಗಿಯೋಷ್ಟರಲ್ಲಿ ಸಂಜೆ ಆಗೋಯ್ತು. ಸಂಜೆ ಆಗಿದ್ದರಿಂದ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಬೇರೆ ಅಲ್ವಾ, ಎಲ್ಲಾದರೂ ಒಂದು ಒಳ್ಳೆ ಕಡೆ ಊಟಕ್ಕೆ ಹೋಗೋಣ ಅಂತೇಳಿ ನಾವೊಂದು ರೆಸ್ಟೋರೆಂಟಿಗೆ ಬಂದ್ವಿ. ಆ ರೆಸ್ಟೋರೆಂಟ್ ಹೆಸರೇ ಪ್ಲ್ಯಾಟ್ಫಾರ್ಮ್ 65. ಈ ರೆಸ್ಟೋರೆಂಟಿಗೆ ನಾವು ಬಂದಿದ್ವಿ. ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಟ್ರೈನ್ ಥೀಮಲ್ಲಿ ಮಾಡಿರೋ ಕಾನ್ಸೆಪ್ಟ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತೇಳಿ ನಾವು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಆರ್ವಿ ಎಲ್ಲೋದ್ರೂ ಅವಳಿಗೆ ಒಂದೇ ಥರ ಜಾಗ ಯಾವ್ದಾರಾಗಿರಲಿ ದರ್ಬಾರ್ ನಂದೇ ಅಂದ್ಕೊಂಡು ಅವಳು ಫುಲ್ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಆಟಾಡೋಕ್ಕೆ ಕೈಗೆ ಐಟಮ್ಸ್ಗಳನ್ನ ಕೊಟ್ಟು ನಮಗೂ ಸಾಕಾಯಿತು. ಆಮೇಲೆ ಹೇಗೋ ಆರ್ವಿ ಮ್ಯಾನೇಜ್ ಮಾಡ್ಕೊಂಡು ನಾವು ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ತುಂಬ ಹೊತ್ತಾದರೂ ಫುಡ್ ಬರ್ತಲೇ ಇಲ್ವ ಅಂತ ನಾವು ರೈಲ್ವೆ ಟ್ರ್ಯಾಕ್ ಕಡೆ ನೋಡ್ತಾ ಇದ್ವಿ. ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ. ಒಂದೊಂದೇ ಪ್ಲೇಟ್ ತಗೊಂಡು ಬರ್ತಾ ಇತ್ತು. ಫಸ್ಟು ಚಿಲ್ಲಿ ಚಿಕನ್ನು, ಕಲ್ಮಿ ಕಬಾಬು, ಈ ಥರ ಪ್ಲೇಟ್ಗಳು ಬರ್ತಾನೆ ಇದ್ದು. ನಾವು ತಗೊಂಡು ಚೆನ್ನಾಗಿ ತಿಂದ್ವಿ. ಮಕ್ಕಳೆಲ್ಲ ಈ ಟ್ರೈನ್ ಬರೋದು ಹೋಗೋದು ನೋಡಿ ತುಂಬ ಎಂಜಾಯ್ ಮಾಡ್ತಿದ್ರು. ನಾವೆಲ್ಲ ಚಿಕನ್ನು ಅದು ಇದು ಅಂದ್ಕೊಂಡು ಚೆನ್ನಾಗಿ ತಿಂದ್ವಿ. ಆದರೆ ನಮ್ಮ ಆರ್ವಿಗೆ ಪಾಪ ವೆಜಿಟೇಬಲ್ ಸಲಾಡ್ ತಿನ್ನಿಸಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಆಗ್ತಾ ನಮ್ಮ ಆರ್ವಿನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಯಿತು. ನನ್ನ ಕೈಲಾಗ್ದಲೇ ನಮ್ಮ ವೈಫ್ ಹತ್ರ ಕೊಟ್ಟೆ. ನಮ್ಮ ವೈಫು ಅವಳು ನಿಂತ್ಕೊಂಡು ಊಟ ಮಾಡೋಕ್ಕೆ ಎಷ್ಟೋ ಟ್ರೈ ಮಾಡಿದ್ರು, ಆದರೂ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಊಟ ಎಂಡಿಂಗಿಗೆ ಬಂದಿತ್ತು. ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಲೇಟ್ ನೈಟಲ್ಲಿ ಒಂದು ಮೂವಿ ನೋಡೋಣ ಅನಿಸ್ತು. ಆವಾಗ ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ಎಲ್ಲರೂ ನೋಡಿದ್ವಿ. ಮೂವಿ ಮುಗಿಸಿ ಮಲಗೋಷ್ಟರಲ್ಲಿ ರಾತ್ರಿ 1 ಗಂಟೆ ಆಗಿತ್ತು. ಬೆಳಗ್ಗೆ ಯಾರು ಬೇಗ ಎದ್ದೇಳಲಿ ಬಿಡಲಿ, ನಮ್ಮ ಆರ್ವಿ ಮಾತ್ರ 6 ಗಂಟೆಗೆ ಎದ್ದು ಅವಳ ಕೈಗೆ ಏನು ಸಿಗುತ್ತೆ ಅದನ್ನು ತಗೊಂಡು ಆಟ ಆಡ್ತಿರ್ತಾಳೆ. ಅವಳು ಎದ್ದು ಆಟ ಆಡ್ತಿದ್ದ ಸೌಂಡಿಗೆ ಮನೇಲಿ ಇರೋರೆಲ್ಲ ಎದ್ದರು. ಎದ್ಮೇಲೆ ಮಕ್ಕಳಿಗೆಲ್ಲ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇನು ತಿಂಡಿ ಅಂತ ಗೊತ್ತಿರಲಿಲ್ಲ. ನಾನು ನೋಡ್ತಾ ಇದ್ದೆ. ನೋಡೋಕ್ಕೆ ಮಾತ್ರ ಭಾಳ ಚೆನ್ನಾಗಿ ಕಾಣ್ತಿತ್ತು. ಚೆನ್ನಾಗಿ ಕಾಣ್ತಿದ್ದಿಲ್ಲ ತಡಿ ನಾನು ಸ್ವಲ್ಪ ಟೇಸ್ಟ್ ಮಾಡೋಂತ ನೋಡಿದೆ. ತಿಂಡಿ ಮಾತ್ರ ವರ್ಸ್ಟಾಗಿತ್ತು. ಆಮೇಲೆ ನಮ್ಮ ಆರ್ವಿದು ತಿಂಡಿ ಆಯಿತು. ತಿಂಡಿ ಆದಮೇಲೆ ಅವಳಿಗೆ ಒಳ್ಳೆ ಎನರ್ಜಿ ಬಂತು. ಆವಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮ ವೈಫು ನನಗೆ ನನ್ನ ಮಗಳಿಗೆ ಸಂಬಂಧ ಇಲ್ಲ ಅನ್ನಂಗೆ ನನ್ನ ಹತ್ರ ಹ್ಯಾಂಡ್ ಓವರ್ ಮಾಡಿ ಅವಳ ಫ್ರೆಂಡ್ ಹತ್ರ ಮಾತಾಡೋಕ್ಕೆ ಹೋದ್ಲು. ನಾನು ಮನು ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಆಟ ಆಡಿಸಿದ್ವಿ. ಇದೆಲ್ಲ ಆದಮೇಲೆ ಎಷ್ಟೇ ಬಿಸಿಲಿದ್ರು ನಮ್ಮ ವೈಫ್ಗೆ ಮಾತ್ರ ಕಾಫಿ ಇರಬೇಕು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಆರ್ವಿಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಡಿ ಮಾಡಿದ್ರು. ನಾನು ಯಾಕಪ್ಪ ಹಿಂಗೆ ರೆಡಿ ಮಾಡ್ತಾರೆ ಮತ್ತೆಲ್ಲಿ ಹೊರಡ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಗೊತ್ತಾಗಿದ್ದೆ ಮತ್ತೆ ಶಾಪಿಂಗಿಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಈ ಹೆಣ್ಮಕ್ಳಿಗೆ ಎಷ್ಟು ಶಾಪಿಂಗ್ ಮಾಡಿದರೂ ಸಮಾಧಾನ ಆಗಲ್ಲ. ನೆನ್ನೆ ಎಲ್ಲ ಮ್ಯಾಕ್ಸಲ್ಲಿ ಶಾಪಿಂಗ್ ಆಯಿತು. ಇವತ್ತಾಗಲೇ ಝೂಡಿಯೋ ಬಂದಿದ್ದಾರೆ. ಅಲ್ಲೂ ಬಟ್ಟೆ ತಗೋ, ಇಲ್ಲೂ ಬಟ್ಟೆ ತಗೋ, ಎಷ್ಟು ಮನೇಲಿದ್ದರೂ ಬಟ್ಟೆ ತಗೋತಾ ಇರೋದೇ ಕೆಲಸ ಇವ್ರಿಗೆ. ಶಾಪಿಂಗ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಎಲ್ರಿಗೂ ಹಸುವಾಗಿತ್ತು. ಆವಾಗ ಅಲ್ಲೇ ಹತ್ರದಲ್ಲಿದ್ದಿದ್ದು ಡಾಮಿನೋಸ್ಗೆ ಹೋದ್ವಿ. ಅಲ್ಲಿ ಪಿಜ್ಜಾ ಬರ್ಗರು ಎಲ್ಲ ತಿಂದ್ವಿ. ಆದರೂ ಹೊಟ್ಟೆ ತುಂಬಲಿಲ್ಲ. ಅಲ್ಲಿಂದ ಮನೆಗೆ ಬಂದು ಮತ್ತೆ ಊಟ ಮಾಡಿದ್ವಿ. ಆವಾಗ ಎಲ್ರಿಗೂ ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಇಲ್ಲೇ ಬೆಂಗಳೂರಲ್ಲಿದ್ದರೆ ಇನ್ನು ಮತ್ತೆ ಶಾಪಿಂಗ್ ಅಂತಾಳೆ ಅಂತೇಳಿ ಅಲ್ಲಿಂದ ಹೊಡೆಸ್ಕೊಂಡು ಸೀದಾ ಊರಿಗೆ ಕರ್ಕೊಂಬಂದ್ಬಿಟ್ಟೆ.